ಕರ್ನಾಟಕದಲ್ಲಿ ಸದ್ಯಕ್ಕೆ ಸಿಲಿಂಡರ್ ಗ್ಯಾಸ್ನ ಕೊರತೆ ಉಂಟಾಗ್ತಾ ಇರೋದು ಕೃತಕ ಅಭಾವ. ಇದರ ಹಿಂದೆ ರಾಜಕಾರಣ ಇದೆಯಾ? ಅಸಲಿ ಎತ್ತೇನು? ನಮ್ಮ ರಾಜ್ಯಕ್ಕೆ ಒಂದಿನಕ್ಕೆ ಮತ್ತೆ ಬೆಂಗಳೂರಿನಲ್ಲಿ ಎಷ್ಟು ಸಿಲಿಂಡರ್ ಬೇಕು? ಗೃಹ ಬಳಕೆದಾಗ್ಲಿ ಅಥವಾ ಕಮರ್ಷಿಯಲ್ ಆಗಲಿ ಕರ್ನಾಟಕಕ್ಕೆ ನಿತ್ಯವೂ ಲಕ್ಷ ಸಿಲಿಂಡರ್ಗಳು ಬೇಕು ವೀಕ್ಷಕರೇ. ರಾಜ್ಯದಲ್ಲಿ ಪ್ರತಿದಿನ 6,500 ಮೆಟ್ರಿಕ್ ಟನ್ ಎಲ್ಪಿಜಿ ಬೇಕು. 6,500 ಮೆಟ್ರಿಕ್ ಟನ್ ಎಲ್ಪಿಜಿ ಬೇಕು ರಾಜ್ಯದಲ್ಲಿ ಪರ್ ಡೇ. ಸಿಲಿಂಡರ್ ಇಲ್ಲದೆ ಇದ್ರೆ ಹೋಟೆಲ್ಗಳು ನಡೆಯೋದೇ ಇಲ್ಲ. ಬೆಂಗಳೂರು ಹೋಟೆಲ್ಸ್ಗೆ ನಿತ್ಯ 1 ಲಕ್ಷ ಸಿಲಿಂಡರ್ ಬೇಕು. ಪ್ರತಿದಿನ 1 ಲಕ್ಷ ಸಿಲಿಂಡರ್ ಬೇಕು ಬೆಂಗಳೂರಿಗೆ. ಸಣ್ಣ ಪುಟ್ಟ ಹೋಟೆಲ್ಗಳಂತಂದ್ರೆ 2 ರಿಂದ 3 ಸಿಲಿಂಡರ್ಗಳು ಬೇಕೇ ಬೇಕು. ಇನ್ನು ದೊಡ್ಡ ದೊಡ್ಡ ಹೋಟೆಲ್ಗಳ ಲೆಕ್ಕ ಹಾಕಿನಿ. ರೆಸ್ಟೋರೆಂಟ್ಸ್, ಸ್ಟಾರ್ ಹೋಟೆಲ್ಸ್, ದೊಡ್ಡ ಹೋಟೆಲ್ಗಳು, ಅಲ್ಲಿ ಒಂದ್ ದಿನಕ್ಕೆ ಎಷ್ಟು ಕಮರ್ಷಿಯಲ್ ಸಿಲಿಂಡರ್ ಹೋಗಬಹುದು? ಮಧ್ಯಮ ಹೋಟೆಲ್ಗಳಿಗೆ ದಿನಕ್ಕೆ 3 ರಿಂದ 6 ಸಿಲಿಂಡರ್ ಬೇಕು. ಸಣ್ಣ ಹೋಟೆಲ್ಗಳಿಗೆ 2 ರಿಂದ 3 ಬೇಕು. ದೊಡ್ಡ ರೆಸ್ಟೋರೆಂಟ್ಗಳಿಗೆ ದಿನಕ್ಕೆ 6 ರಿಂದ 10 ಸಿಲಿಂಡರ್ ಬೇಕೇ ಬೇಕು. ಒಂದು ದಿನಕ್ಕೆ 10 ಸಿಲಿಂಡರ್ ಅಂತಂದ್ರೆ ಲೆಕ್ಕ ಹಾಕಿ. ಬೆಂಗಳೂರಿನ ಲಕ್ಷಾಂತರ ಮನೆಗಳಲ್ಲಿ ಸಿಲಿಂಡರ್ ಬಳಕೆ ಮಾಡ್ತಾರೆ. ಎಲ್ಲಾ ಮನೆಗಳಲ್ಲೂ ಸಿಲಿಂಡರ್ ಬಳಕೆನೆ. ಸುಮಾರು 30 ರಿಂದ 40 ಲಕ್ಷ ಮನೆಗಳಲ್ಲಿ ಸಿಲಿಂಡರ್ಗಳ ಬಳಕೆ ಆಗುತ್ತೆ ಬೆಂಗಳೂರಿನಲ್ಲಿ. 80% ಮನೆಗಳಲ್ಲಿ ಎಲ್ಪಿಜಿಯನ್ನ ಬಳಕೆ ಮಾಡಲಾಗುತ್ತೆ. ಗೃಹ ಬಳಕೆ ಅಂದ್ರೆ ಡೊಮೆಸ್ಟಿಕ್ ಗ್ಯಾಸ್ ಸರಬರಾಜಿನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಯಾವುದೇ ರೀತಿಯ ಗೊಂದಲಕ್ಕೊಳಗಾಗಬೇಡಿ. ಕಮರ್ಷಿಯಲ್ ಗ್ಯಾಸ್ ಸರಬರಾಜಿಗೆ ತೊಂದರೆ ಇದೆ. ಗೃಹ ಬಳಕೆ ಗ್ಯಾಸ್ ಸರಬರಾಜಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಕಾರಣ ಗೃಹ ಬಳಕೆಗೆ ಮೊದಲ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ. ಕಮರ್ಷಿಯಲ್ ಸಪ್ಲೈ ಒಂದಿನ ಲೇಟ್ ಮಾಡಿ, ಆದ್ರೆ ಮನೆಗಳಿಗೆ ಅಗತ್ಯ ಇದ್ದಲ್ಲಿ ಕಳಿಸ್ಕೊಡಿ ಅಂತ ಸೂಚನೆ ಕೊಡಲಾಗಿದೆ. ಈಗ ಬುಕ್ಕಿಂಗ್ಗೆ ತೊಂದರೆ ಆಗ್ತಾ ಇದೆ. ಸರ್ವರ್ ಡೌನ್ ಆಗಿದೆ. ನೀವು ಏಜೆನ್ಸಿ ಹತ್ರನೇ ಡೈರೆಕ್ಟ್ ಹೋದ್ರೂ ಅಲ್ಲೂ ತೊಂದರೆ ಆಗ್ತಾ ಇದೆ. ಒಪ್ಕೋತೀವಿ. ಈ ರೀತಿಯ ಸದ್ಯಕ್ಕಿನ ಪ್ರಶ್ನೆ. ಈಗ ಹಲವು ಜನರು ಎದುರಿಸ್ತಾ ಇರುವಂತಹ ಸಮಸ್ಯೆ ಏನಂತಂದ್ರೆ, ನೀವು ರುಟೀನ್ ಆಗಿ ಏನ್ ಬುಕ್ ಮಾಡ್ತಾ ಇದ್ರಿ ಆ ನಂಬರ್ಗೆ ಈಗ ಟ್ರೈ ಮಾಡಿದ್ರೆ ರೀಚ್ ಆಗ್ತಾ ಇಲ್ಲ. ಕಾಲ್ ಎಂಡೆಡ್ ಅಂತ ಬಂದ್ಬಿಡುತ್ತೆ, ಔಟ್ ಆಫ್ ರೀಚ್ ಅಂತ ಬರುತ್ತೆ, ಏನು ರೆಸ್ಪಾನ್ಸೇ ಬರಲ್ಲ. ಸಡನ್ ಆಗಿ ಡೈಲ್ ಮಾಡಿದ ತಕ್ಷಣ ಕಾಲ್ ಕಟ್ ಆಗ್ಬಿಡುತ್ತೆ. ಹಾಗಿದ್ರೆ ಬುಕ್ ಮಾಡೋದು ಹೇಗೆ? ಇನ್ನು ಕೆಲವರಿಗೆ OTP ಬಂದಿದೆ, ಏಜೆನ್ಸಿಗೆ ಫೋನ್ ಮಾಡಿ ಕೇಳಿದ್ರೆ ಸ್ಟಾಕ್ ಇಲ್ಲ, 2 ದಿನ ಕಾಯಿರಿ ಅಂತ ಹೇಳ್ತಿದ್ದಾರೆ. ಆದ್ರೆ ಒಂದು ನೆನಪಿರ್ಲಿ, 1 ದಿನ ಲೇಟ್ ಆಗ್ಬಹುದು, ಆದ್ರೆ ಗೃಹ ಬಳಕೆ ಗ್ಯಾಸ್ ಸರಬರಾಜಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ದಾವಂತಕ್ಕೆ ಬೀಳ್ತಾ ಇದ್ದೀರಿ, ಆತಂಕಿತರಾಗ್ತಾ ಇದ್ದೀರಿ. ಈ ಆತಂಕವೇ ಈ ರೀತಿಯ ಅಭಾವವನ್ನು ಸೃಷ್ಟಿ ಮಾಡ್ತಾ ಇರೋದು. ಸುಮ್ಮನೆ ರಿಸ್ಕ್ ಏನಪ್ಪಕ್ಕ, ಒಂದು ಗ್ಯಾಸ್ ತರಿಸ್ಕೊಂಬೇಡ, 1 ಸಿಲಿಂಡರ್ ಗ್ಯಾಸ್ ನಮ್ಮಲ್ಲಿ ಇರಲಿ. ಆ ದಾವಂತಕ್ಕೆ ಬಿದ್ದೆ 70% ಅಷ್ಟು ಬುಕ್ಕಿಂಗ್ ಜಾಸ್ತಿ ಆಗಿದೆ ಅಂತ ವೀಕ್ಷಕರೇ. ಎಲ್ಲರೂ ನನಗೂ ಬೇಕು ನಿನಗೂ ಬೇಕು ಅಂತ ಎಟ್ ಎ ಟೈಮ್ ಓಡ್ ಬಂದ್ಬಿಟ್ರೆ ಯಾರಿಗೆ ಅಂತ ಕೊಡೋದು? ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾಳೆ ಹೋಟೆಲ್ಗಳಿಗೆ ಸಮಸ್ಯೆ 100ಕ್ಕೆ 100. ಈಗಾಗಲೇ ಡಿಸೈಡ್ ಮಾಡಿದ್ದಾರೆ, ಸಿಲಿಂಡರ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಹೋಟೆಲ್ ಓಪನ್ ಮಾಡ್ತೀವಿ. ನಾಳೆ ಖಾಲಿ ಆಯ್ತಂದ್ರೆ ನಾಳೆ ಕ್ಲೋಸ್. ಆದ್ರೆ ದಿನನಿತ್ಯ ಹೋಟೆಲ್ ಅಲ್ಲಿ ದುಡಿದು ಹೊಟ್ಟೆ ತುಂಬಿಸ್ಕೊಳ್ಳೋರ್ ಕಥೆ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಸರಿ ಕೂಡ. ಇನ್ನ ಒಮ್ಮೆ ಮನೆಗಳಿಗೆ ಸರಬರಾಜು ಆದ ಬಳಿಕ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. ಈಗ ಅರ್ಹ ಫಲಾನುಭವಿಗಳೇನಿದ್ದಾರೆ, ನಿಜಕ್ಕೂ ಯಾರಿಗೆ ಸಿಲಿಂಡರ್ ಬೇಕಾಗಿದೆ ಅಂತವರಿಗೆ ಒಂದ್ಸರಿ ಸಿಲಿಂಡರ್ ರೀಚ್ ಆಗ್ಬಿಟ್ರೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. 2 ತಿಂಗಳ ಕಾಲ ಗ್ರಾಹಕರಿಗೆ ಸಮಸ್ಯೆ ಇರೋದಿಲ್ಲ. ಆದ್ರೆ ಕಮರ್ಷಿಯಲ್ ಗ್ಯಾಸ್ಗೆ ಪ್ರತಿದಿನ ಬೇಡಿಕೆ ಇದೆ. ಒಬ್ರಿಗೆ 10 ಬೇಕು, ಒಬ್ರಿಗೆ 5 ಬೇಕು, ಒಬ್ರಿಗೆ 2 ಬೇಕು, ಒಬ್ರಿಗೆ 3 ಬೇಕು. ರಾಜ್ಯದಲ್ಲಿ ಈ ಕಮರ್ಷಿಯಲ್ ಮತ್ತು ಡೊಮೆಸ್ಟಿಕ್ ಎರಡೂ ಸೇರಿ ಸದ್ಯ 20 ದಿನಕ್ಕೆ ಬೇಕಾಗುವಷ್ಟು ದಾಸ್ತಾನು ಇದೆ. 20 ದಿನಕ್ಕಾಗುವಷ್ಟು ನಮ್ಮ ಹತ್ರ ಗ್ಯಾಸ್ ಅವೈಲಬಿಲಿಟಿ ಇದೆ. ಕಮರ್ಷಿಯಲ್ ಲೇಟ್ ಆಗ್ಬೋದು, ಆದರೆ ಡೊಮೆಸ್ಟಿಕ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಬೆಂಗಳೂರಿನ 10,000ಕ್ಕೂ ಅಧಿಕ ಹೋಟೆಲ್ಗಳು ಇದೇ ರೀತಿ ವ್ಯತ್ಯಯ ಮುಂದುವರೆದ್ರೆ ಬಂದಾಗುತ್ತೆ. ಗೃಹ ಬಳಕೆಗೆ ತೊಂದರೆ ಇಲ್ಲ. ಈ ರೀತಿಯ ಪರಿಸ್ಥಿತಿ ಸದ್ಯಕ್ಕಿದೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಸದ್ಯಕ್ಕೆ ಸಿಲಿಂಡರ್ ಗ್ಯಾಸ್ನ ಕೊರತೆ ಉಂಟಾಗ್ತಾ ಇರೋದು ಕೃತಕ ಅಭಾವ. ಇದರ ಹಿಂದೆ ರಾಜಕಾರಣ ಇದೆಯಾ? ಅಸಲಿ ಎತ್ತೇನು? ನಮ್ಮ ರಾಜ್ಯಕ್ಕೆ ಒಂದಿನಕ್ಕೆ ಮತ್ತೆ ಬೆಂಗಳೂರಿನಲ್ಲಿ ಎಷ್ಟು ಸಿಲಿಂಡರ್ ಬೇಕು? ಗೃಹ ಬಳಕೆದಾಗ್ಲಿ ಅಥವಾ ಕಮರ್ಷಿಯಲ್ ಆಗಲಿ ಕರ್ನಾಟಕಕ್ಕೆ ನಿತ್ಯವೂ ಲಕ್ಷ ಸಿಲಿಂಡರ್ಗಳು ಬೇಕು ವೀಕ್ಷಕರೇ.
ರಾಜ್ಯದಲ್ಲಿ ಪ್ರತಿದಿನ 6,500 ಮೆಟ್ರಿಕ್ ಟನ್ ಎಲ್ಪಿಜಿ ಬೇಕು. 6,500 ಮೆಟ್ರಿಕ್ ಟನ್ ಎಲ್ಪಿಜಿ ಬೇಕು ರಾಜ್ಯದಲ್ಲಿ ಪರ್ ಡೇ. ಸಿಲಿಂಡರ್ ಇಲ್ಲದೆ ಇದ್ರೆ ಹೋಟೆಲ್ಗಳು ನಡೆಯೋದೇ ಇಲ್ಲ. ಬೆಂಗಳೂರು ಹೋಟೆಲ್ಸ್ಗೆ ನಿತ್ಯ 1 ಲಕ್ಷ ಸಿಲಿಂಡರ್ ಬೇಕು. ಪ್ರತಿದಿನ 1 ಲಕ್ಷ ಸಿಲಿಂಡರ್ ಬೇಕು ಬೆಂಗಳೂರಿಗೆ. ಸಣ್ಣ ಪುಟ್ಟ ಹೋಟೆಲ್ಗಳಂತಂದ್ರೆ 2 ರಿಂದ 3 ಸಿಲಿಂಡರ್ಗಳು ಬೇಕೇ ಬೇಕು. ಇನ್ನು ದೊಡ್ಡ ದೊಡ್ಡ ಹೋಟೆಲ್ಗಳ ಲೆಕ್ಕ ಹಾಕಿ ನೀವು, ರೆಸ್ಟೋರೆಂಟ್ಸ್, ಸ್ಟಾರ್ ಹೋಟೆಲ್ಸ್, ದೊಡ್ಡ ದೊಡ್ಡ ಹೋಟೆಲ್ಗಳು, ಅಲ್ಲಿ ಒಂದ್ ದಿನಕ್ಕೆ ಎಷ್ಟು ಕಮರ್ಷಿಯಲ್ ಸಿಲಿಂಡರ್ ಹೋಗಬಹುದು? ಮಧ್ಯಮ ಹೋಟೆಲ್ಗಳಿಗೆ ದಿನಕ್ಕೆ 3 ರಿಂದ 6 ಸಿಲಿಂಡರ್ ಬೇಕು. ಸಣ್ಣ ಸಣ್ಣ ಹೋಟೆಲ್ಗಳಿಗೆ 2 ರಿಂದ 3 ಬೇಕು. ದೊಡ್ಡ ರೆಸ್ಟೋರೆಂಟ್ಗಳಿಗೆ ದಿನಕ್ಕೆ 6 ರಿಂದ 10 ಸಿಲಿಂಡರ್ ಬೇಕೇ ಬೇಕು. ಒಂದು ದಿನಕ್ಕೆ 10 ಸಿಲಿಂಡರ್ ಅಂತಂದ್ರೆ ಲೆಕ್ಕ ಹಾಕಿ. ಬೆಂಗಳೂರಿನ ಲಕ್ಷಾಂತರ ಮನೆಗಳಲ್ಲಿ ಸಿಲಿಂಡರ್ ಬಳಕೆ ಮಾಡ್ತಾರೆ. ಎಲ್ಲಾ ಮನೆಗಳಲ್ಲೂ ಸಿಲಿಂಡರ್ ಬಳಕೆನೆ. ಸುಮಾರು 30 ರಿಂದ 40 ಲಕ್ಷ ಮನೆಗಳಲ್ಲಿ ಸಿಲಿಂಡರ್ಗಳ ಬಳಕೆ ಆಗುತ್ತೆ ಬೆಂಗಳೂರಿನಲ್ಲಿ. 80% ಮನೆಗಳಲ್ಲಿ ಎಲ್ಪಿಜಿಯನ್ನ ಬಳಕೆ ಮಾಡಲಾಗುತ್ತೆ. ಗೃಹ ಬಳಕೆ ಅಂದ್ರೆ ಡೊಮೆಸ್ಟಿಕ್ ಗ್ಯಾಸ್ ಸರಬರಾಜಿನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಯಾವುದೇ ರೀತಿಯ ಗೊಂದಲಕ್ಕೊಳಗಾಗಬೇಡಿ. ಕಮರ್ಷಿಯಲ್ ಗ್ಯಾಸ್ ಸರಬರಾಜಿಗೆ ತೊಂದರೆ ಇದೆ. ಗೃಹ ಬಳಕೆ ಗ್ಯಾಸ್ ಸರಬರಾಜಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಕಾರಣ ಗೃಹ ಬಳಕೆಗೆ ಮೊದಲ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ. ಕಮರ್ಷಿಯಲ್ ಸಪ್ಲೈ ಒಂದಿನ ಲೇಟ್ ಮಾಡಿ, ಆದ್ರೆ ಮನೆಗಳಿಗೆ ಅಗತ್ಯ ಇದ್ದಲ್ಲಿ ಕಳಿಸ್ಕೊಡಿ ಅಂತ ಸೂಚನೆ ಕೊಡಲಾಗಿದೆ. ಈಗ ಬುಕ್ಕಿಂಗ್ಗೆ ತೊಂದರೆ ಆಗ್ತಾ ಇದೆ, ಸರ್ವರ್ ಡೌನ್ ಆಗಿದೆ. ನೀವು ಏಜೆನ್ಸಿ ಹತ್ರನೇ ಡೈರೆಕ್ಟ್ ಹೋದ್ರೂ ಅಲ್ಲೂ ತೊಂದರೆ ಆಗ್ತಾ ಇದೆ. ಒಪ್ಕೋತೀವಿ, ಈ ರೀತಿಯ ಸದ್ಯಕ್ಕಿನ ಪ್ರಶ್ನೆ. ಈಗ ಹಲವು ಜನರು ಎದುರಿಸ್ತಾ ಇರುವಂತಹ ಸಮಸ್ಯೆ ಏನಂತಂದ್ರೆ, ನೀವು ರುಟೀನ್ ಆಗಿ ಏನ್ ಬುಕ್ ಮಾಡ್ತಾ ಇದ್ರಿ ಆ ನಂಬರ್ಗೆ ಈಗ ಟ್ರೈ ಮಾಡಿದ್ರೆ ರೀಚ್ ಆಗ್ತಾ ಇಲ್ಲ. ಕಾಲ್ ಎಂಡೆಡ್ ಅಂತ ಬಂದ್ಬಿಡುತ್ತೆ, ಔಟ್ ಆಫ್ ರೀಚ್ ಅಂತ ಬರುತ್ತೆ, ಏನು ರೆಸ್ಪಾನ್ಸೇ ಬರಲ್ಲ. ಸಡನ್ ಆಗಿ ಡೈಲ್ ಮಾಡಿದ ತಕ್ಷಣ ಕಾಲ್ ಕಟ್ ಆಗ್ಬಿಡುತ್ತೆ. ಹಂಗಿದ್ರೆ ಬುಕ್ ಮಾಡೋದು ಹೇಗೆ? ಇನ್ನು ಕೆಲವರಿಗೆ OTP ಬಂದಿದೆ, ಏಜೆನ್ಸಿಗೆ ಫೋನ್ ಮಾಡಿ ಕೇಳಿದ್ರೆ ಸ್ಟಾಕ್ ಇಲ್ಲ, 2 ದಿನ ಕಾಯಿರಿ ಅಂತ ಹೇಳ್ತಿದ್ದಾರೆ. ಆದ್ರೆ ಒಂದು ನೆನಪಿರ್ಲಿ, 1 ದಿನ ಲೇಟ್ ಆಗ್ಬಹುದು, ಆದ್ರೆ ಗೃಹ ಬಳಕೆ ಗ್ಯಾಸ್ ಸರಬರಾಜಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ದಾವಂತಕ್ಕೆ ಬೀಳ್ತಾ ಇದ್ದೀರಿ, ಆತಂಕಿತರಾಗ್ತಾ ಇದ್ದೀರಿ. ಈ ಆತಂಕವೇ ಈ ರೀತಿಯ ಅಭಾವವನ್ನು ಸೃಷ್ಟಿ ಮಾಡ್ತಾ ಇರೋದು. ಸುಮ್ಮನೆ ರಿಸ್ಕ್ ಏನಪ್ಪಕ್ಕ, ಒಂದು ಗ್ಯಾಸ್ ತರಿಸ್ಕೊಂಬೇಡ, ಒಂದು ಸಿಲಿಂಡರ್ ಗ್ಯಾಸ್ ನಮ್ಮಲ್ಲಿ ಇರಲಿ. ಆ ದಾವಂತಕ್ಕೆ ಬಿದ್ದೆ 70% ಅಷ್ಟು ಬುಕ್ಕಿಂಗ್ ಜಾಸ್ತಿ ಆಗಿದೆ ಅಂತ ವೀಕ್ಷಕರೇ. ಎಲ್ಲರೂ ನನಗೂ ಬೇಕು ನಿನಗೂ ಬೇಕು ಅಂತ ಎಟ್ ಎ ಟೈಮ್ ಓಡ್ ಬಂದ್ಬಿಟ್ರೆ ಯಾರಿಗೆ ಅಂತ ಕೊಡೋದು? ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾಳೆ ಹೋಟೆಲ್ಗಳಿಗೆ ಸಮಸ್ಯೆ 100ಕ್ಕೆ 100. ಈಗಾಗಲೇ ಡಿಸೈಡ್ ಮಾಡಿದ್ದಾರೆ, ಸಿಲಿಂಡರ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಹೋಟೆಲ್ ಓಪನ್ ಮಾಡ್ತೀವಿ. ನಾಳೆ ಖಾಲಿ ಆಯ್ತಂದ್ರೆ ನಾಳೆ ಕ್ಲೋಸ್. ಆದ್ರೆ ದಿನನಿತ್ಯ ಹೋಟೆಲ್ ಅಲ್ಲಿ ದುಡಿದು ಹೊಟ್ಟೆ ತುಂಬಿಸ್ಕೊಳ್ಳೋರ್ ಕಥೆ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಸರಿ ಕೂಡ. ಇನ್ನ ಒಮ್ಮೆ ಮನೆಗಳಿಗೆ ಸರಬರಾಜು ಆದ ಬಳಿಕ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. ಈಗ ಅರ್ಹ ಫಲಾನುಭವಿಗಳೇನಿದ್ದಾರೆ, ನಿಜಕ್ಕೂ ಯಾರಿಗೆ ಸಿಲಿಂಡರ್ ಬೇಕಾಗಿದೆ ಅಂತವರಿಗೆ ಒಂದ್ಸರಿ ಸಿಲಿಂಡರ್ ರೀಚ್ ಆಗ್ಬಿಟ್ರೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. 2 ತಿಂಗಳ ಕಾಲ ಗ್ರಾಹಕರಿಗೆ ಸಮಸ್ಯೆ ಇರೋದಿಲ್ಲ. ಆದ್ರೆ ಕಮರ್ಷಿಯಲ್ ಗ್ಯಾಸ್ಗೆ ಪ್ರತಿದಿನ ಬೇಡಿಕೆ ಇದೆ. ಒಬ್ರಿಗೆ 10 ಬೇಕು, ಒಬ್ರಿಗೆ 5 ಬೇಕು, ಒಬ್ರಿಗೆ 2 ಬೇಕು, ಒಬ್ರಿಗೆ 3 ಬೇಕು. ರಾಜ್ಯದಲ್ಲಿ ಈ ಕಮರ್ಷಿಯಲ್ ಮತ್ತು ಡೊಮೆಸ್ಟಿಕ್ ಎರಡೂ ಸೇರಿ ಸದ್ಯ 20 ದಿನಕ್ಕೆ ಬೇಕಾಗುವಷ್ಟು ದಾಸ್ತಾನು ಇದೆ. 20 ದಿನಕ್ಕಾಗುವಷ್ಟು ನಮ್ಮ ಹತ್ರ ಗ್ಯಾಸ್ ಅವೈಲಬಿಲಿಟಿ ಇದೆ. ಕಮರ್ಷಿಯಲ್ ಲೇಟ್ ಆಗ್ಬೋದು, ಆದರೆ ಡೊಮೆಸ್ಟಿಕ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಬೆಂಗಳೂರಿನ 10,000ಕ್ಕೂ ಅಧಿಕ ಹೋಟೆಲ್ಗಳು ಇದೇ ರೀತಿ ವ್ಯತ್ಯಯ ಮುಂದುವರೆದ್ರೆ ಬಂದ್ ಆಗುತ್ತೆ. ಗೃಹ ಬಳಕೆಗೆ ತೊಂದರೆ ಇಲ್ಲ. ಈ ರೀತಿಯ ಪರಿಸ್ಥಿತಿ ಸದ್ಯಕ್ಕಿದೆ. ನೆಕ್ಸ್ಟ್